ದಾಖಲೆಗಳನ್ನು ಹಿಡಿದುಕೊಂಡು ಪತ್ರಗಳನ್ನು ಹಿಡಿದುಕೊಂಡು ಒಳಗೆ ಹೋಗಿದ್ದಾರೆ ಗಿರೀಶ್ ಮಠನ್ ಅವರು. ಜೊತೆಗೆ ಲ್ಯಾಪ್ಟಾಪ್ ಆಗಿರಬಹುದು, ಪೆನ್ ಡ್ರೈವ್ ಹಿಡಿದುಕೊಂಡು ಮಠನ್ ಅವರು ತೆರಳಿದ್ದಾರೆ. ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿಗೆ ದಾಖಲೆಯನ್ನ ಸಲ್ಲಿಸೋಕೆ ಇದೀಗ ಗಿರೀಶ್ ಮಠನ್ ಅವರು ಒಳಗಡೆ ಹೋಗಿದ್ದಾರೆ. ದಾಖಲೆ ಹಿಡಿದುಕೊಂಡು ಎಸ್ಐಟಿ ಕಚೇರಿಗೆ ಗಿರೀಶ್ ಮಠನ್ ಅವರು ಹೋಗಿರುವಂತದ್ದು. ಎಸ್ಐಟಿ ಕಚೇರಿ ಮುಂದೆ ಗಿರೀಶ್ ಮಠನ್ ಅವರು ಸಾಕಷ್ಟು ದಾಖಲೆಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಸಂಬಂಧಪಟ್ಟಂತೆ ಹಲವು ದಾಖಲೆಗಳು ಕೂಡ ಕೈಯಲ್ಲಿದ್ದಾವೆ. ಅದು ಲ್ಯಾಪ್ಟಾಪ್ ಆಗಿರಬಹುದು, ಪೆನ್ಡ್ರೈವ್ ಆಗಿರಬಹುದು, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ತನಿಖಾಧಿಕಾರಿಗಳಿಗೆ ಇಮೇಲ್ ಮಾಡಿದಂತಹ ಮಟ್ಟನ್ ಅವರು ಇದೀಗ ಎಲ್ಲಾ ರೀತಿಯಾದಂತಹ ದಾಖಲೆಗಳನ್ನು ತೆಗೆದುಕೊಂಡು ಇದೀಗ ಎಸ್ಐಟಿ ಅಧಿಕಾರಿಗಳ ಮುಂದೆ ಈಗ ಹಾಜರಾಗಿದ್ದಾರೆ, ಹೊರಗಡೆ ಹೋಗ್ತಾ ಇದ್ದಾರೆ. ಇದೀಗ ಎಸ್ಐಟಿ ಕಚೇರಿಯ ಒಳಗಡೆ ಗಿರೀಶ್ ಮಠನ್ ಅವರ ಮಹತ್ವದ ದಾಖಲೆಗಳನ್ನು ಹಿಡಿದುಕೊಂಡು ಹೋಗ್ತಾ ಇದ್ದಾರೆ. ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ತಲಬುರಡಿಯ ಹೂತಕಿದ ವಿಷಯಕ್ಕೆ ಸಂಬಂಧಪಟ್ಟಂತೆ ತಾವು ನೋಡ್ತಾ ಇದ್ದಾರೆ. ಒಂದ್ ಕಡೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ದಿನೇಶ್, ಈಗ ಗಿರೀಶ್ ಮಠನ್ ಅವರು ಸಡನ್ ಆಗಿ ಎಸ್ಐಟಿ ಕಚೇರಿ ಮುಂದೆ ಹಾಜರಾಗ್ತಾ ಇದ್ದಾರೆ. ಮತ್ತೊಂದು ಕಡೆ ಮೇಲ್ ಮಾಡಿದ್ದಾರೆ. ಸಾಕಷ್ಟು ಹಲವು ದಾಖಲೆಗಳನ್ನು ಹಿಡ್ಕೊಂಡಿದ್ದಾರೆ, ಪತ್ರವನ್ನ ಹಿಡಿದಿದ್ದಾರೆ, ಲ್ಯಾಪ್ಟಾಪ್ ತಗೊಂಡಿದ್ದಾರೆ, ಪೆನ್ಡ್ರೈವ್ ಅಂತ ಹೇಳಲಾಗ್ತಾ ಇದೆ. ಸೊ ಏನ್ ಇವತ್ತು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ, ಏನ್ ರಿವೀಲ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಗಿರೀಶ್ ಮಠನ್ ಅವರು? ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾದ್ರೆ ದಿನೇಶ್. ವೀರೇಶ್, ಇವತ್ತು ಗಿರೀಶ್ ಮಠನ್ ಅವರು ಎಸ್ಐಟಿ ಕಚೇರಿಗೆ ಆಗಮಿಸಿರುವಂತದ್ದು. ಈಗಾಗಲೇ ಆಗಮಿಸಿ ಎಸ್ಐಟಿ ಕಚೇರಿಯಲ್ಲಿ ಸದ್ಯ ಅವರು ಇರುವಂತದ್ದು. ಆದ್ರೆ ಗಿರೀಶ್ ಮಠನ್ ಅವರಿಗೆ ಯಾವುದೇ ರೀತಿಯಾದಂತಹ ನೋಟಿಸ್ ನೀಡಲಿಲ್ಲ. ಅಂದ್ರೆ ಎಸ್ಐಟಿ ವಿಚಾರಣೆಗೆ ಹಾಜರಾಗಬೇಕಾದ್ರೆ ಆರಂಭದಲ್ಲಿ ನೋಟಿಸ್ ನೀಡುತ್ತೆ. ಆದ್ರೆ ಇವತ್ತು ಗಿರೀಶ್ ಮಠನ್ ಅವರಿಗೆ ಯಾವುದೇ ರೀತಿಯಂತಹ ನೋಟಿಸ್ ಇರಲಿಲ್ಲ. ಅಂದ್ರೆ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಯಾವುದೇ ರೀತಿಯಂತಹ ನೋಟಿಸ್ ಇರಲಿಲ್ಲ. ಆದ್ರೂ ಕೂಡ ಗಿರೀಶ್ ಮಠನ್ ಅವರು ಒಂದಷ್ಟು ದಾಖಲೆಗಳನ್ನ ಹಿಡಿದು ಈಗಾಗಲೇ ಎಸ್ಐಟಿ ಕಚೇರಿಗೆ ತೆರಳಿರುವಂತದ್ದು. ಯಾಕೆ ಅಂತ ನೋಡುವುದಾದ್ರೆ, ಅವರು ಇತ್ತೀಚೆಗಷ್ಟೇ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಈ ಒಂದು ಪ್ರಕರಣ ಅಂದ್ರೆ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ದಾಖಲೆಗಳು ನನ್ನಲ್ಲಿ ಇದೆ ಅಂತ ಹೇಳಿದ್ರು. ಆ ಬಳಿಕ ಮೊಹಂತಿ ಅವರಿಗೂ ಕೂಡ ಮೇಲ್ ಮಾಡಿದ್ರು. ಅಂದ್ರೆ ನನ್ನಲ್ಲಿ ಸಾಕಷ್ಟು ದಾಖಲೆಗಳು ಇದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ, ಇದನ್ನ ಒಪ್ಪಿಸುವುದಕ್ಕೆ ನೀವು ಅವಕಾಶ ನೀಡಬೇಕು ಅನ್ನುವಂಥದ್ದನ್ನ ಮೇಲ್ ಮಾಡಿದ್ರು. ಹೀಗಾಗಿ ಆ ಮೇಲ್ ನ ನೋಡಿದಂತ ಮೊಹಂತಿ ಅವರು ಇವತ್ತು ಬರುವುದಕ್ಕೆ ಸೂಚಿಸಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ಅವರು ದಾಖಲೆಗಳನ್ನ ಹಿಡಿದುಕೊಂಡು ಈಗಾಗಲೇ ಎಸ್ಐಟಿ ಕಚೇರಿಯತ್ತ ತೆರಳಿರುವಂತದ್ದು. ಪೆನ್ ಡ್ರೈವ್ ಆಗಿರ್ಬೋದು, ಇತರ ಗೆಜೆಟ್ಸ್ ಗಳಾಗಿರ್ಬೋದು, ಮತ್ತು ಏನು ದಾಖಲೆ ಒಂದಷ್ಟು ಪೇಪರ್ ದಾಖಲೆ ಆಗಿರ್ಬೋದು, ಅದೆಲ್ಲವನ್ನು ಹಿಡಿದುಕೊಂಡು ಈಗಾಗಲೇ ಎಸ್ಐಟಿ ಕಚೇರಿಗೆ ತೆರಳಿರುವಂತದ್ದು. ಎಸ್ಐಟಿ ಅಧಿಕಾರಿಗಳಿಗೂ ಕೂಡ ಅದನ್ನ ಒಪ್ಪಿಸಿದ್ದಾರೆ. ಆರಂಭದಲ್ಲಿ ಮೊಹಂತಿ ಅವರು ಇದ್ರು, ಅವರು ಬರುವಂತಹ ಸಂದರ್ಭದಲ್ಲಿ ಮೊಹಂತಿ ಅವರು ಇದ್ರು. ಈಗ ಸದ್ಯ ಪ್ರಣವ್ ಮೊಹಂತಿ ಅವರು ಎಸ್ಐಟಿ ಕಚೇರಿಯಿಂದ ತೆರಳಿರುವಂತದ್ದು. ಆದ್ರೂ ಗಿರೀಶ್ ಮಠನ್ ಅವರು ಸದ್ಯ ಎಸ್ಐಟಿ ಕಚೇರಿಯಲ್ಲಿ ಇರುವಂತದ್ದು. ಇತರ ಅಧಿಕಾರಿಗಳು, ಎಸ್ಐಟಿ ಅಧಿಕಾರಿಗಳು ಯಾರಿದ್ರೆ ಅವರಿಗೆ ಒಂದಷ್ಟು ಈ ವಿಚಾರಗಳ ಬಗ್ಗೆ ಅಂದ್ರೆ ಮಾಹಿತಿ, ಅಂದ್ರೆ ಈ ರೀತಿಯಾದಂತಹ ಡಾಕ್ಯುಮೆಂಟ್ ಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೂಡ ನೀಡ್ತಾ ಇದ್ರೆ, ಮಹತ್ವದ ಮಾಹಿತಿ ಇದಾಗಿದೆ ಅನ್ನುವಂಥದ್ದು ಸಿಗ್ತಾ ಇರುವಂತಹ ಮಾಹಿತಿ. ವೀರೇಶ್, ಥ್ಯಾಂಕ್ ಯು ದಿನೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಹಾಗೆ ಇರಿ, ಮತ್ತಷ್ಟು ನಿಮ್ಮಿಂದ ಕಡೆಯಿಂದ ಮಾಹಿತಿಯನ್ನ ಪಡೆದುಕೊಳ್ತೀವಿ ದಿನೇಶ್. ದಾಖಲೆಗಳನ್ನು ಹಿಡಿದುಕೊಂಡು ಪತ್ರಗಳನ್ನು ಹಿಡಿದುಕೊಂಡು ಒಳಗೆ ಹೋಗಿದ್ದಾರೆ ಗಿರೀಶ್ ಮಠನ್ ಅವರು. ಜೊತೆಗೆ ಲ್ಯಾಪ್ಟಾಪ್ ಆಗಿರಬಹುದು, ಪೆನ್ ಡ್ರೈವ್ ಹಿಡಿದುಕೊಂಡು ಮಠನ್ ಅವರು ತೆರಳಿದ್ದಾರೆ. ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿಗೆ ದಾಖಲೆಯನ್ನ ಸಲ್ಲಿಸೋಕೆ ಇದೀಗ ಗಿರೀಶ್ ಮಠನ್ ಅವರು ಒಳಗಡೆ ಹೋಗಿದ್ದಾರೆ. ದಾಖಲೆ ಹಿಡಿದುಕೊಂಡು ಎಸ್ಐಟಿ ಕಚೇರಿಗೆ ಗಿರೀಶ್ ಮಠನ್ ಅವರು ಹೋಗಿರುವಂತದ್ದು. ಎಸ್ಐಟಿ ಕಚೇರಿ ಮುಂದೆ ಗಿರೀಶ್ ಮಠನ್ ಅವರು ಸಾಕಷ್ಟು ದಾಖಲೆಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಸಂಬಂಧಪಟ್ಟಂತೆ ಹಲವು ದಾಖಲೆಗಳು ಕೂಡ ಕೈಯಲ್ಲಿದ್ದಾವೆ. ಅದು ಲ್ಯಾಪ್ಟಾಪ್ ಆಗಿರಬಹುದು, ಪೆನ್ಡ್ರೈವ್ ಆಗಿರಬಹುದು, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ತನಿಖಾಧಿಕಾರಿಗಳಿಗೆ ಇಮೇಲ್ ಮಾಡಿದಂತಹ ಮಟ್ಟನ್ ಅವರು ಇದೀಗ ಎಲ್ಲಾ ರೀತಿಯಾದಂತಹ ದಾಖಲೆಗಳನ್ನು ತೆಗೆದುಕೊಂಡು ಇದೀಗ ಎಸ್ಐಟಿ ಅಧಿಕಾರಿಗಳ ಮುಂದೆ ಈಗ ಹಾಜರಾಗಿದ್ದಾರೆ, ಹೊರಗಡೆ ಹೋಗ್ತಾ ಇದ್ದಾರೆ. ಇದೀಗ ಎಸ್ಐಟಿ ಕಚೇರಿಯ ಒಳಗಡೆ ಗಿರೀಶ್ ಮಠನ್ ಅವರ ಮಹತ್ವದ ದಾಖಲೆಗಳನ್ನು ಹಿಡಿದುಕೊಂಡು ಹೋಗ್ತಾ ಇದ್ದಾರೆ. ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ತಲಬುರಡಿಯ ಹೂತಕಿದ ವಿಷಯಕ್ಕೆ ಸಂಬಂಧಪಟ್ಟಂತೆ ತಾವು ನೋಡ್ತಾ ಇದ್ದೀರಾ. ಒಂದ್ ಕಡೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ದಿನೇಶ್, ಈಗ ಗಿರೀಶ್ ಮಠನ್ ಅವರು ಸಡನ್ ಆಗಿ ಎಸ್ಐಟಿ ಕಚೇರಿ ಮುಂದೆ ಹಾಜರಾಗ್ತಾ ಇದ್ದಾರೆ. ಮತ್ತೊಂದು ಕಡೆ ಮೇಲ್ ಮಾಡಿದ್ದಾರೆ. ಸಾಕಷ್ಟು ಹಲವು ದಾಖಲೆಗಳನ್ನು ಹಿಡ್ಕೊಂಡಿದ್ದಾರೆ, ಪತ್ರವನ್ನ ಹಿಡಿದಿದ್ದಾರೆ, ಲ್ಯಾಪ್ಟಾಪ್ ತಗೊಂಡಿದ್ದಾರೆ, ಪೆನ್ಡ್ರೈವ್ ಅಂತ ಹೇಳಲಾಗ್ತಾ ಇದೆ. ಸೊ ಏನ್ ಇವತ್ತು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ, ಏನ್ ರಿವೀಲ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಗಿರೀಶ್ ಮಠನ್ ಅವರು? ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾದ್ರೆ ದಿನೇಶ್.
ವೀರೇಶ್, ಇವತ್ತು ಗಿರೀಶ್ ಮಟ್ಟನ್ ಅವರು SIT ಕಚೇರಿಗೆ ಆಗಮಿಸಿರುವಂತದ್ದು. ಈಗಾಗಲೇ ಆಗಮಿಸಿ SIT ಕಚೇರಿಯಲ್ಲಿ ಸದ್ಯ ಅವರು ಇರುವಂತದ್ದು. ಆದ್ರೆ ಗಿರೀಶ್ ಮಟ್ಟನ್ ಅವರಿಗೆ ಯಾವುದೇ ರೀತಿಯಾದಂತಹ ನೋಟಿಸ್ ನೀಡಲಿಲ್ಲ. ಅಂದ್ರೆ SIT ವಿಚಾರಣೆಗೆ ಹಾಜರಾಗಬೇಕಾದ್ರೆ ಆರಂಭದಲ್ಲಿ ನೋಟಿಸ್ ನೀಡುತ್ತೆ. ಆದ್ರೆ ಇವತ್ತು ಗಿರೀಶ್ ಮಟ್ಟನ್ ಅವರಿಗೆ ಯಾವುದೇ ರೀತಿಯಂತ ನೋಟಿಸ್ ಇರಲಿಲ್ಲ. ಅಂದ್ರೆ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಯಾವುದೇ ರೀತಿಯಂತ ನೋಟಿಸ್ ಇರಲಿಲ್ಲ. ಆದ್ರೂ ಕೂಡ ಗಿರೀಶ್ ಮಟ್ಟನ್ ಅವರು ಒಂದಷ್ಟು ದಾಖಲೆಗಳನ್ನ ಹಿಡಿದು ಈಗಾಗಲೇ SIT ಕಚೇರಿಗೆ ತೆರಳಿರುವಂತದ್ದು. ಯಾಕೆ ಅಂತ ನೋಡುದಾದ್ರೆ ಅವರು ಇತ್ತೀಚೆಗಷ್ಟೇ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಈ ಒಂದು ಪ್ರಕರಣ ಅಂದ್ರೆ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ದಾಖಲೆಗಳು ನನ್ನಲ್ಲಿ ಇದೆ ಅಂತ ಹೇಳಿದ್ರು. ಆ ಬಳಿಕ ಮೊಹಂತಿ ಅವರಿಗೂ ಕೂಡ ಮೇಲ್ ಮಾಡಿದ್ರು. ಅಂದ್ರೆ ನನ್ನಲ್ಲಿ ಸಾಕಷ್ಟು ದಾಖಲೆಗಳು ಇದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ, ಇದನ್ನ ಒಪ್ಪಿಸುವುದಕ್ಕೆ ನೀವು ಅವಕಾಶ ನೀಡಬೇಕು ಅನ್ನುವಂಥದ್ದನ್ನ ಮೇಲ್ ಮಾಡಿದ್ರು. ಹೀಗಾಗಿ ಆ ಮೇಲ್ ನ ನೋಡಿದಂತ ಮೊಹಂತಿ ಅವರು ಇವತ್ತು ಬರುವುದಕ್ಕೆ ಸೂಚಿಸಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ಅವರು ದಾಖಲೆಗಳನ್ನ ಹಿಡಿದುಕೊಂಡು ಈಗಾಗಲೇ SIT ಕಚೇರಿಯತ್ತ ತೆರಳಿರುವಂತದ್ದು. ಪೆನ್ ಡ್ರೈವ್ ಆಗಿರ್ಬೋದು, ಇತರ ಗೆಜೆಟ್ಸ್ ಗಳಾಗಿರ್ಬೋದು ಮತ್ತು ದಾಖಲೆ ಒಂದಷ್ಟು ಪೇಪರ್ ದಾಖಲೆ ಆಗಿರ್ಬೋದು, ಅದೆಲ್ಲವನ್ನು ಹಿಡಿದುಕೊಂಡು ಈಗಾಗಲೇ SIT ಕಚೇರಿಗೆ ತೆರಳಿರುವಂತದ್ದು. SIT ಅಧಿಕಾರಿಗಳಿಗೂ ಕೂಡ ಅದನ್ನ ಒಪ್ಪಿಸಿದ್ದಾರೆ. ಆರಂಭದಲ್ಲಿ ಮೊಹಂತಿ ಅವರು ಇದ್ರು, ಅವರು ಬರುವಂತಹ ಸಂದರ್ಭದಲ್ಲಿ ಮೊಹಂತಿ ಅವರು ಇದ್ರು. ಈಗ ಸದ್ಯ ಪ್ರಣವ್ ಮೊಹಂತಿ ಅವರು SIT ಕಚೇರಿಯಿಂದ ತೆರಳಿರುವಂತದ್ದು. ಆದ್ರೂ ಗಿರೀಶ್ ಮಟ್ಟನ್ ಅವರು ಸದ್ಯ SIT ಕಚೇರಿಯಲ್ಲಿ ಇರುವಂತದ್ದು. ಇತರ ಅಧಿಕಾರಿಗಳು SIT ಅಧಿಕಾರಿಗಳು ಯಾರಿದ್ರೆ ಅವರಿಗೆ ಒಂದಷ್ಟು ಈ ವಿಚಾರಗಳ ಬಗ್ಗೆ ಅಂದ್ರೆ ಮಾಹಿತಿ ಅಂದ್ರೆ ಈ ರೀತಿಯಾದಂತಹ ಡಾಕ್ಯುಮೆಂಟ್ ಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೂಡ ನೀಡ್ತಾ ಇದ್ರೆ ಮಹತ್ವದ ಮಾಹಿತಿ ಇದಾಗಿದೆ ಅನ್ನುವಂಥದ್ದು ಸಿಗ್ತಾ ಇರುವಂತಹ ಮಾಹಿತಿ. ವೀರೇಶ್, ಥ್ಯಾಂಕ್ ಯು ದಿನೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಹಾಗೆ ಇರಿ, ಮತ್ತಷ್ಟು ನಿಮ್ಮಿಂದ ಕಡೆಯಿಂದ ಮಾಹಿತಿಯನ್ನ ಪಡೆದುಕೊಳ್ತೀವಿ ದಿನೇಶ್. ದಾಖಲೆಗಳನ್ನ ಹಿಡಿದುಕೊಂಡು ಪತ್ರಗಳನ್ನ ಹಿಡಿದುಕೊಂಡು ಒಳಗೆ ಹೋಗಿದ್ದಾರೆ ಗಿರೀಶ್ ಮಟ್ಟನ್ ಅವರು. ಜೊತೆಗೆ ಲ್ಯಾಪ್ಟಾಪ್ ಆಗಿರಬಹುದು, ಪೆನ್ ಡ್ರೈವ್ ಹಿಡಿದುಕೊಂಡು ಮಟ್ಟನ್ ಅವರು ತೆರಳಿದ್ದಾರೆ. SIT ಮುಖ್ಯಸ್ಥ ಪ್ರಣವ್ ಮೊಹಂತಿಗೆ ದಾಖಲೆಯನ್ನ ಸಲ್ಲಿಸೋಕೆ ಇದೀಗ ಗಿರೀಶ್ ಮಟ್ಟನ್ ಅವರು ಒಳಗಡೆ ಹೋಗಿದ್ದಾರೆ. ದಾಖಲೆ ಹಿಡಿದುಕೊಂಡು SIT ಕಚೇರಿಗೆ ಗಿರೀಶ್ ಮಟ್ಟನ್ ಅವರು ಹೋಗಿರುವಂತದ್ದು. SIT ಕಚೇರಿ ಮುಂದೆ ಗಿರೀಶ್ ಮಟ್ಟನ್ ಅವರು ಸಾಕಷ್ಟು ದಾಖಲೆಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಸಂಬಂಧಪಟ್ಟಂತೆ ಹಲವು ದಾಖಲೆಗಳು ಕೂಡ ಕೈಯಲ್ಲಿದ್ದಾವೆ. ಅದು ಲ್ಯಾಪ್ಟಾಪ್ ಆಗಿರಬಹುದು, ಪೆನ್ಡ್ರೈವ್ ಆಗಿರಬಹುದು, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ತನಿಖಾಧಿಕಾರಿಗಳಿಗೆ ಇಮೇಲ್ ಮಾಡಿದಂತಹ ಮಟ್ಟನ್ ಅವರು ಇದೀಗ ಎಲ್ಲಾ ರೀತಿಯಾದಂತಹ ದಾಖಲೆಗಳನ್ನು ತೆಗೆದುಕೊಂಡು ಇದೀಗ SIT ಅಧಿಕಾರಿಗಳ ಮುಂದೆ ಈಗ ಹಾಜರಾಗಿದ್ದಾರೆ, ಹೊರಗಡೆ ಹೋಗ್ತಾ ಇದ್ದಾರೆ. ಇದೀಗ SIT ಕಚೇರಿಯ ಒಳಗಡೆ ಗಿರೀಶ್ ಮಟ್ಟನ್ ಅವರು ಮಹತ್ವದ ದಾಖಲೆಗಳನ್ನು ಹಿಡಿದುಕೊಂಡು ಹೋಗ್ತಾ ಇದ್ದಾರೆ. ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ತಲಬುರಡಿಯ ಹೂತಕಿದ ವಿಷಯಕ್ಕೆ ಸಂಬಂಧಪಟ್ಟಂತೆ ತಾವು ನೋಡ್ತಾ ಇದ್ದಾರೆ. ಒಂದ್ ಕಡೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ದಿನೇಶ್, ಈಗ ಗಿರೀಶ್ ಮಟ್ಟನ್ ಅವರು ಸಡನ್ ಆಗಿ SIT ಕಚೇರಿ ಮುಂದೆ ಹಾಜರಾಗ್ತಾ ಇದ್ದಾರೆ. ಮತ್ತೊಂದು ಕಡೆ ಮೇಲ್ ಮಾಡಿದ್ದಾರೆ. ಸಾಕಷ್ಟು ಹಲವು ದಾಖಲೆಗಳನ್ನು ಹಿಡ್ಕೊಂಡಿದ್ದಾರೆ, ಪತ್ರವನ್ನ ಹಿಡಿದಿದ್ದಾರೆ, ಲ್ಯಾಪ್ಟಾಪ್ ತಗೊಂಡಿದ್ದಾರೆ, ಪೆನ್ ಡ್ರೈವ್ ಅಂತ ಹೇಳಲಾಗ್ತಾ ಇದೆ. ಸೊ ಏನ್ ಇವತ್ತು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ, ಏನ್ ರಿವೀಲ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಗಿರೀಶ್ ಮಟ್ಟನ್ ಅವರು? ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾದ್ರೆ ದಿನೇಶ್. ವೀರೇಶ್, ಇವತ್ತು ಗಿರೀಶ್ ಮಟ್ಟನ್ ಅವರು SIT ಕಚೇರಿಗೆ ಆಗಮಿಸಿರುವಂತದ್ದು. ಈಗಾಗಲೇ ಆಗಮಿಸಿ SIT ಕಚೇರಿಯಲ್ಲಿ ಸದ್ಯ ಅವರು ಇರುವಂತದ್ದು. ಆದ್ರೆ ಗಿರೀಶ್ ಮಟ್ಟನ್ ಅವರಿಗೆ ಯಾವುದೇ ರೀತಿಯಾದಂತಹ ನೋಟಿಸ್ ನೀಡಲಿಲ್ಲ. ಅಂದ್ರೆ SIT ವಿಚಾರಣೆಗೆ ಹಾಜರಾಗಬೇಕಾದ್ರೆ ಆರಂಭದಲ್ಲಿ ನೋಟಿಸ್ ನೀಡುತ್ತೆ. ಆದ್ರೆ ಇವತ್ತು ಗಿರೀಶ್ ಮಟ್ಟನ್ ಅವರಿಗೆ ಯಾವುದೇ ರೀತಿಯಂತ ನೋಟಿಸ್ ಇರಲಿಲ್ಲ. ಅಂದ್ರೆ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಯಾವುದೇ ರೀತಿಯಂತ ನೋಟಿಸ್ ಇರಲಿಲ್ಲ. ಆದ್ರೂ ಕೂಡ ಗಿರೀಶ್ ಮಟ್ಟನ್ ಅವರು ಒಂದಷ್ಟು ದಾಖಲೆಗಳನ್ನ ಹಿಡಿದು ಈಗಾಗಲೇ SIT ಕಚೇರಿಗೆ ತೆರಳಿರುವಂತದ್ದು. ಯಾಕೆ ಅಂತ ನೋಡುದಾದ್ರೆ ಅವರು ಇತ್ತೀಚೆಗಷ್ಟೇ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಈ ಒಂದು ಪ್ರಕರಣ ಅಂದ್ರೆ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ದಾಖಲೆಗಳು ನನ್ನಲ್ಲಿ ಇದೆ ಅಂತ ಹೇಳಿದ್ರು. ಆ ಬಳಿಕ ಮೊಹಂತಿ ಅವರಿಗೂ ಕೂಡ ಮೇಲ್ ಮಾಡಿದ್ರು. ಅಂದ್ರೆ ನನ್ನಲ್ಲಿ ಸಾಕಷ್ಟು ದಾಖಲೆಗಳು ಇದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ, ಇದನ್ನ ಒಪ್ಪಿಸುವುದಕ್ಕೆ ನೀವು ಅವಕಾಶ ನೀಡಬೇಕು ಅನ್ನುವಂಥದ್ದನ್ನ ಮೇಲ್ ಮಾಡಿದ್ರು. ಹೀಗಾಗಿ ಆ ಮೇಲ್ ನ ನೋಡಿದಂತ ಮೊಹಂತಿ ಅವರು ಇವತ್ತು ಬರುವುದಕ್ಕೆ ಸೂಚಿಸಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ಅವರು ದಾಖಲೆಗಳನ್ನ ಹಿಡಿದುಕೊಂಡು ಈಗಾಗಲೇ SIT ಕಚೇರಿಯತ್ತ ತೆರಳಿರುವಂತದ್ದು. ಪೆನ್ ಡ್ರೈವ್ ಆಗಿರ್ಬೋದು, ಇತರ ಗೆಜೆಟ್ಸ್ ಗಳಾಗಿರ್ಬೋದು ಮತ್ತು ದಾಖಲೆ ಒಂದಷ್ಟು ಪೇಪರ್ ದಾಖಲೆ ಆಗಿರ್ಬೋದು, ಅದೆಲ್ಲವನ್ನು ಹಿಡಿದುಕೊಂಡು ಈಗಾಗಲೇ SIT ಕಚೇರಿಗೆ ತೆರಳಿರುವಂತದ್ದು. SIT ಅಧಿಕಾರಿಗಳಿಗೂ ಕೂಡ ಅದನ್ನ ಒಪ್ಪಿಸಿದ್ದಾರೆ. ಆರಂಭದಲ್ಲಿ ಮೊಹಂತಿ ಅವರು ಇದ್ರು, ಅವರು ಬರುವಂತಹ ಸಂದರ್ಭದಲ್ಲಿ ಮೊಹಂತಿ ಅವರು ಇದ್ರು. ಈಗ ಸದ್ಯ ಪ್ರಣವ್ ಮೊಹಂತಿ ಅವರು SIT ಕಚೇರಿಯಿಂದ ತೆರಳಿರುವಂತದ್ದು. ಆದ್ರೂ ಗಿರೀಶ್ ಮಟ್ಟನ್ ಅವರು ಸದ್ಯ SIT ಕಚೇರಿಯಲ್ಲಿ ಇರುವಂತದ್ದು. ಇತರ ಅಧಿಕಾರಿಗಳು SIT ಅಧಿಕಾರಿಗಳು ಯಾರಿದ್ರೆ ಅವರಿಗೆ ಒಂದಷ್ಟು ಈ ವಿಚಾರಗಳ ಬಗ್ಗೆ ಅಂದ್ರೆ ಮಾಹಿತಿ ಅಂದ್ರೆ ಈ ರೀತಿಯಾದಂತಹ ಡಾಕ್ಯುಮೆಂಟ್ ಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೂಡ ನೀಡ್ತಾ ಇದ್ರೆ ಮಹತ್ವದ ಮಾಹಿತಿ ಇದಾಗಿದೆ ಅನ್ನುವಂಥದ್ದು ಸಿಗ್ತಾ ಇರುವಂತಹ ಮಾಹಿತಿ. ವೀರೇಶ್,
ಎಸ್ ಥ್ಯಾಂಕ್ ಯು ದಿನೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್ ಹಾಗೇ ಇರಿ, ಮತ್ತಷ್ಟು ನಿಮ್ಮಿಂದ ಕಡೆಯಿಂದ ಮಾಹಿತಿಯನ್ನ ಪಡೆದುಕೊಳ್ತೀವಿ ದಿನೇಶ್.